ಎಂತ ಗೊತ್ತಾ, ನಂಗೊಬ್ಬ ಕಸಿನ್ ಇದ್ದ. ಅವ ನಾ ಹೇಗಳಿಕೆ ಯಾವುದೇ ಫಂಕ್ಷನಿಗೆ ರೆಡಿ ಇಲ್ಲಿ ಅಥವಾ ಸುಮ್ಮನೆ ಹಿಂಗೆ ಹೊರಗೆ ಹೋಗಕ್ಕೆ ರೆಡಿ ಇಲ್ಲಿ ಅವನ ಹತ್ರ ಹೋಯ್ಕೊಂಡು ಚಂದ ಆಯ್ತಾ ನಾ ಚಂದ ತೋರ್ತಿದ್ನಂತಕೇನ್ರಿ ಒಂದು ದಿನವೂ ಅವನ ಬಾಯಾಗೆ ನೀ ಚಂದ ತೋರ್ತಿದ್ದೆ ಅನ್ಕ ಬಂದದ್ದೇ ಇಲ್ಲ. ಅವ ಹೇಗಳಿಕೆ ಹೇಳೋದು ಒಂದೇ, ನೀ ಎಂಥದೇ ಮಾಡ್ರು ನೀ ಬಿಳಿ ಆತಿಲ್ಲ ಅನ್ಕಂಡು. ನಾನು ಅದಕ್ಕೆ ಕೇಳಿ ಅವನ ಹತ್ರ, ನನ್ನಂತರ ಬಿಳಿಯಾರೆ ನಂಗೆ ಗೌರ್ಮೆಂಟಿಂದ ದುಡ್ಡು ಬತ್ತ ಅನ್ಕಂಡು. ಅದಕ್ಕೆ ಅವ ಹೇಳ್ದೆ, ಹಾಗಲ್ಲ ಹಿಡ ನಿಂಗೆ ಗಂಡು ಸಿಕ್ಕುದಿಲ್ಲ ಕಡೆಗೆ ಅಂತಂದ. ಅಲ್ಲ ನಾನು ಇಷ್ಟು ವರ್ಷದಲ್ಲ ನಾ ಶಾಲೆಗೆ ಹೋಗಪತ್ತಿಗೆ ನಮ್ಮ ಟೀಚರ್ಸ್ ಎಲ್ಲ ನೀ ಕಪ್ಪಿದ್ದೆ ನಾನು ನಿಂಗೆ ಪಾಠ ಮಾಡೋದಿಲ್ಲ, ನೀ ಕ್ಲಾಸಿಂದ ಹೊರಗೋಗನ್ಕೆ ಹೇಳೋದಿಲ್ಲ. ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಫ್ರೆಂಡ್ಶಿಪ್ ನಂಗೆ ಬೇಡ ನೀ ಕಪ್ಪಿದ್ದೆ ಅನ್ಕಂಡು ಹಂಗೆ ಹೇಳೋದು ಇಲ್ಲ. ಅದೆಲ್ಲ ಹೋಯ್ಲಿ, ನಾನು ಹುಷಾರಿಲ್ಲ ಅನ್ಕೊ ಡಾಕ್ಟರ್ ಶಾಪಿಗೆ ಹೊರೆ ಡಾಕ್ಟರ್ಸ್ ಎಲ್ಲ ನೀ ಕಪ್ಪಿದ್ಯಲ್ಲ ಮಗ ನಿಂಗೆ ನಾನು ಟ್ರೀಟ್ಮೆಂಟ್ ಕೊಡೋದಿಲ್ಲ ಅನ್ಕಂಡು ಆ ಥರ ಹೇಳೋದು ಇಲ್ಲ. ಅಂದಮೇಲೆ ಈ ಗಂಡು ಸಿಕ್ಕುದೆಲ್ಲ ಒಂದು ಮ್ಯಾಟ್ರಾ ಹೇಳಿ. ಅದೊಂದು ಮಾತಿತ್ತು ಗೊತ್ತಾ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾವತ್ತೂ ಒಂದಿನ ನನ್ನ ಅಜ್ಜಿ ಹೇಳಿದಾಳೆ ಈ ಮಾತು. ಅಕಸ್ಮಾತ್ ಈ ಸೆಂಟೆನ್ಸ್ ತಪ್ಪಿದ್ರೆ ಒಂಚೂರು ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ. ಅಂತಂದರೆ ಕರ್ಕಿ ಸಿಂಗಾರ ಮಾಡ್ಕೊಬಪ್ಪತ್ತಿಗೆ ಬೆಳ್ಳಿ ಹೊಳಿ ಹಾರ್ಕೊಂಡಾಳ ಅಂತ ಎಂಥದ್ದು ಇತ್ತು. ಅಂದರೆ ಕಪ್ಪಿಪ್ಪರು ಚಂದ ಮಾಡಿ ಡೀಸೆಂಟ್ ರೆಡಿಯಾಗಿ ಬಂದರೆ ಯಾವ ಬಿಳಿ ಇಪ್ಪರ್ಗಿಂತನೂ ಕಮ್ಮಿಲ್ಲ. ಅಂದರೆ ನಮ್ಮ ಸ್ಕಿನ್ನಿಗೆ ಕರೆಕ್ಟ್ ಅಪ್ಪಂಗೆ ನಾವು ಎಂಥದಾದ್ರು ಮೇಕಪ್ ಮಾಡ್ಕೊಂಬಿದ್ರು ನಮ್ಮ ಸ್ಕಿನ್ ಟೋನಿಗೆ ಕರೆಕ್ಟ್ ಅಪ್ಪಂಗೆ ಮಾಡ್ಕೊಂಡು ಅಂಗನ್ಯಾಸ ಮಾಡ್ಕೊಂಡ್ರೆ ಅದು ಬಿಡಿ, ಅದು ಬೇರೆ ವಿಷಯ. ಇಲ್ಲ ಅಂತಂದರೆ ನಾವು ಬಿಳಿ ಇಪ್ಪರ್ಗಿಂತನೂ ಸ್ವಲ್ಪ ಲಕ್ಷಣವಾಯ ತೋರತ್ತೆ. ಅದು ಗಂಡು ಸಿಕ್ಕುದಿಲ್ಲ ಎಂಬ ಕಾರಣಕ್ಕೆಲ್ಲ ಬಿಳಿ ಕಮ್ದಾರ ಪ್ರಪಂಚದಾಗ ಎಂತೆಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಐತಿ. ಇವ ಹೋಯ್ಕಂಡು ಕಪ್ಪಿಪ್ಪುದನ್ನೆಲ್ಲ ಒಂದು ಪ್ರಾಬ್ಲಮ್ ಅನ್ಕ ಹೇಳ್ತಾ. ಎಂತ ಹೇಳುದು ಹಿಂಗಿನ ಜನಗಳಿಗಲ್ದ.